ದೇವರ ಆತ್ಮ ನನ್ನ ಮೇಲಿದೆ. ಪುನರುತ್ಥಾನರಾದಂತಹ ಪ್ರಭು ಯೇಸುವಿನ ನಾಮದಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಅತಿ ಮುಖ್ಯವಾಗಿ ವಂದನೀಯ ಸಿಸ್ಟರ್ ಪ್ರಸನ್ನ. ಆ ಪ್ರಸನ್ನ ಅನ್ನೋ ಹೆಸರಿನಲ್ಲೇ ಪ್ರಭು ಯೇಸು ಕ್ರಿಸ್ತರು ಪ್ರಸನ್ನರಾಗಿದ್ದಾರೆ ಅಂತ ಹೇಳ್ತೇವೆ ನಾವು. ಪ್ರೀತಿಯ ಸಿಸ್ಟರ್, ನಿಮ್ಮ ಈ ಜೂಬಿಲಿ ವರ್ಷದಂದು ನಗುತ್ತಾ ನಗುತ್ತಾ ಬಾಳು, ನೀ 100 ವರ್ಷ, ಎಂದೂ ಹೀಗೆ ಇರಲಿ ನಿನ್ನ ಹರುಷ. ಚಿ ಉದಯಶಂಕರ್ ಬರೆದಿರುವಂತಹ ಪದಗಳು, ತುಂಬ ಸುಂದರವಾದಂತಹ ಪದಗಳು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಸುಂದರವಾದಂತಹ ಮಾತುಗಳನ್ನು ಇಂದು ವಂದನೀಯ ಸಿಸ್ಟರ್ ಪ್ರಸನ್ನರವರಿಗೆ ನಾವೆಲ್ಲರೂ ಕೋರಲು ಇಲ್ಲಿ ನಾವು ಒಟ್ಟು ಸೇರಿದ್ದೇವೆ. ಬಹುಶಃ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಚಿಂತನೆಯನ್ನು ಸಹ ಮಾಡಿದರೆ ತುಂಬ ಸೂಕ್ತ. ಏನು ವಾಗ್ದಾನ ಮಾಡುವುದೆಂದರೆ ಏನು? ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವುದೆಂದರೇನು? ಯೇಸು ಕ್ರಿಸ್ತರ ಪ್ರೀತಿಯ ಮಗನಾಗಿ ಮಗಳಾಗಿ ಜೀವಿಸಿ ಪರರನ್ನು ಎಲ್ಲರನ್ನೂ ದೇವರ ಬಳಿಗೆ ಕರೆತರುವಂತಹ ಜವಾಬ್ದಾರಿ ಎಂದರೆ ಏನು ಎನ್ನುವಂಥದ್ರ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಿದರೆ ಸೂಕ್ತ. ಒಮ್ಮೆ ಒಬ್ಬ ಹುಡುಗ, ನಾನು ವೊಕೇಶನ್ ಪ್ರಮೋಷನಿಗೆ ಹೋಗಿದ್ದೆ, ಏನು ಸಿಸ್ಟರ್, ವೊಕೇಶನ್ ಪ್ರಮೋಷನಿಗೆ ಹೋಗಿದ್ದೆ, ಬನ್ನಿ ಸೇರ್ಕೊಳ್ಳಿ, ಗುರುಗಳಾಗಿ ಜನರಿಗೆ ಸಹಾಯ ಮಾಡೋಣ ಅಂತ ಹೇಳಿಬಿಟ್ಟು ವೊಕೇಶನ್ ಪ್ರಮೋಷನ್ಗೆ ಹೋದಾಗ ಎಷ್ಟೋ ಮಕ್ಕಳನ್ನು ನಾನು ಭೇಟಿಯಾದೆ. ಆದರೆ ಒಬ್ಬ ಹುಡುಗ ನನ್ನ ಮನಸ್ಸಲ್ಲೇ ಉಳ್ಕೊಂಡಿದ್ದಾನೆ. ಯಾಕೆಂದರೆ ಅವನು ಕೇಳಿದ ಪ್ರಶ್ನೆಗಳು ತುಂಬ ಸುಂದರವಾದಂಥ ಪ್ರಶ್ನೆಗಳು. ತಲೆ ತಿರುಗ್ಬಿಡುತ್ತೆ ನನಗೆ. ಏನು ಕೇಳ್ದ ಅವನು? ಫಾದರ್, ನಾನು ಫಾದರ್ ಆಗೋದಕ್ಕೆ ಇಷ್ಟಪಡ್ತೀನಿ, ಬರ್ತೀನಿ, ಆದರೆ 3 ಕಂಡೀಷನ್ಗಳು. 3 ಕಂಡೀಷನ್ಸಾ? ಒಂದೇ ಜಾಸ್ತಿ, 3 ಕಂಡೀಷನ್. ಸರಿ ಕೇಳೋಣ, ಯಾಕಂದರೆ ಜೆನ್ ಝಿ ಅಲ್ವಾ, ಈಗ ಜೆನ್ ಆಲ್ಫಾ ಮಕ್ಕಳು, ಜೆನ್ ಆಲ್ಫಾ. ನೋಡೋಣ ಏನಿರ್ಬೋದು ಈ ಕಂಡೀಷನ್ಸ್. ಬಹುಶಃ ಧರ್ಮಸಭೆ ಏನಾದರೂ ಕಲಿಯೋದಕ್ಕಿದೆಯಾ ಇವರಿಂದ ಅನ್ನೋಂಥದ್ರಲ್ಲಿ ಕೇಳಿದೆ ಅವನನ್ನು ನಾನು. ಏನಪ್ಪ ನಿನ್ನ ಕಂಡೀಷನ್ಸ್ ಅಂದರೆ, ಫಸ್ಟ್ ಕಂಡೀಷನ್, ನಾನು ಸೆಮಿನರಿಗೆ ಸೇರ್ಕೋತೀನಿ. ಓಕೆ, ಸೆಮಿನರಿಗೆ ಸೇರ್ಕೋತೀನಿ, ಒಂದೇ ವರ್ಷದಲ್ಲಿ ನಾನು ಉಪಯಾಜಕ ಆಗಬೇಕು, ಡೀಕನ್ ಆಗಬೇಕು. ಓ, ಸೆಕೆಂಡ್ ಕಂಡೀಷನ್ ಏನಪ್ಪ ನೀನು ಸೆಕೆಂಡ್ ಕಂಡೀಷನ್? 2ನೇ ವರ್ಷದಲ್ಲಿ ನಾನು ಫಾದರ್ ಆಗಬೇಕು. 2ನೇ ವರ್ಷದಲ್ಲೇ ಆರ್ಡಿನೇಷನ್. ಇನ್ನೇನಪ್ಪ ನಿಂದು 3ನೇ ಕಂಡೀಷನ್ನು? ಸಾಧ್ಯವಾದರೆ ಕಾರ್ಡಿನಲ್ ಆಗಬೇಕು 3ನೇ ವರ್ಷಕ್ಕೆ, ಇಲ್ಲ ಪೋಪ್ ಡೈರೆಕ್ಟ್. ಆ ಹುಡುಗ ನಿಜವಾಗ್ಲೂ ಇದನ್ನು ಹೇಳ್ದ. ನಾನು ಅದನ್ನು ಮರೆಯಲ್ಲ, ಆ ಹುಡುಗನನ್ನು ಮರೆಯಲ್ಲ ಲೈಫ್ನಲ್ಲಿ. ಪ್ರೀತಿಯ ಸಿಸ್ಟರ್, ನೀವು ವೊಕೇಶನ್ ಪ್ರಮೋಷನಿಗೆ ಹೋದಾಗ ಹುಡುಗಿಯರು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಬಹುಶಃ ಈಗಿನ ಕಾಲದ ಹುಡುಗಿಯರು ಇಂಥ ಕಂಡೀಷನ್ಗಳನ್ನ ಇಟ್ಟಿರ್ತಾರೆ. ಒಂದೇ ವರ್ಷದಲ್ಲಿ ಆರ್ಡಿನೇಷನ್ ಅಲ್ಲ, ಏನು ಪ್ರೊಫೆಷನ್ ಆಗಿಬಿಡ್ಬೇಕು, ಸಾಧ್ಯವಾದರೆ ಪ್ರೊವಿನ್ಷಿಯಲ್ ಆಗಿಬಿಡ್ಬೇಕು, ಸಾಧ್ಯವಾದರೆ ಬಿಷಪ್ ಪಕ್ಕದಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆಗಳು ಬೇಕು ಅನ್ನುವಂತಹ ಮಕ್ಕಳಿದ್ದಾರೆ ಈಗಿನ ಕಾಲದಲ್ಲಿ. ಅಂತಹ ಯೋಚನೆಗಳಿರುವಂತಹ ಕಾಲದಲ್ಲಿ ಏನು ಸಮರ್ಪಣಾ ಜೀವನದ ಏನು ಪ್ರಾಮುಖ್ಯತೆ ಏನು, ಇಂದಿನ ಈ ಆಚರಣೆಯ ವೈಶಿಷ್ಟ್ಯತೆ ಏನು ಎನ್ನುವಂಥದ್ರ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡೋದು ಸೂಕ್ತ. ಪ್ರೀತಿಯ ಸಹೋದರ ಸಹೋದರಿ, ಯಾಕೆಂದರೆ ಒಬ್ಬರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಅದು ಪ್ರಭು ಯೇಸು ಕ್ರಿಸ್ತರ ಹಾದಿಯಲ್ಲಿ ನಡೆದು ಬೆಳೆದಿದ್ದಾರೆ ಅಂದರೆ ಅದನ್ನು ಚಿಕ್ಕ ಮಕ್ಕಳು ಅವನ ಅನುಕರಿಸುವುದು ತುಂಬ ಮುಖ್ಯವಾಗಿರುತ್ತೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದ ಹಾಗೆ ಪ್ರಭು ಯೇಸು ಕ್ರಿಸ್ತರು ಹೇಳುವಂತಹ ಮಾತುಗಳು, ದೇವರ ಆತ್ಮ ನನ್ನ ಮೇಲಿದೆ. ಬಹುಶಃ ಸಿಸ್ಟರ್, ಈ ಮಾತುಗಳು ನಿಮ್ಮದೂ ಸಹ ಇವತ್ತಿರ್ಬೋದು. ದೇವರ ಆತ್ಮ ನನ್ನ ಮೇಲಿದೆ, ದೀನದಲಿತರಿಗೆ ಶುಭ ಸಂದೇಶವನ್ನು ಸಾರಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ದ ಲಾರ್ಡ್ ಹ್ಯಾಸ್ ಅನಾಯಿಂಟೆಡ್ ಮೀ
ಅದು ಒಂದು ವಿಷಯ ಗಮನಿಸುವಂಥದ್ದು. ಮತ್ತು ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯವನ್ನು ನೀಡಲು ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಸಲುವಾಗಿ ಅದನ್ನು ಸಾರಲೆಂದು ನನ್ನನ್ನು ಕಳುಹಿಸಿದ್ದಾರೆ. ಬಹುಶಃ ಈ 2-3 ಪದಗಳನ್ನು ಆರಿಸಿಕೊಳ್ಳೋಣ. ಮೊದಲನೇ ಪದ ಅಭಿಷೇಕಿಸಲ್ಪಡು, ಎರಡನೇ ಪದ ಕಳುಹಿಸಲ್ಪಡು, ಮೂರನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸು. ಪ್ರೀತಿಯ ಸಹೋದರ ಸಹೋದರಿಯರೇ, ಕೃತಜ್ಞತೆ ಸಲ್ಲಿಸುವುದು ಮಾನವನ 2ನೆಯ ಲಕ್ಷಣವಾಗಿರಬೇಕು ಅಂತ ಯಾರೋ ಮಹಾಜ್ಞಾನಿ ಒಬ್ಬ ಹೇಳಿದ್ದಾನೆ. ಏನೇ ಆಗಲಿ ಕೃತಜ್ಞತೆಯ ಭಾವವುಳ್ಳವರಾಗಿರಲಿ, ಎಲ್ಲದರಲ್ಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಲಿ ಎಂದು ಹೇಳುವಾಗ ಖಂಡಿತವಾಗಲೂ ನಮ್ಮ ಪವಿತ್ರ ಗ್ರಂಥ ಬೈಬಲ್ನಲ್ಲಿ ಅನೇಕ ಉಲ್ಲೇಖಗಳಿವೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಬಗ್ಗೆ. ಬೈಬಲನ್ನು ನೀವು ತೆಗೆದು ಎಷ್ಟು ಸಾರಿ ಥ್ಯಾಂಕ್ ಯು, ಥ್ಯಾಂಕ್ಸ್ ಗಿವಿಂಗ್, ಥ್ಯಾಂಕ್ಸ್, ಕೃತಜ್ಞತೆ ಎನ್ನುವ ಪದಗಳನ್ನ ಬಳಸಿದ್ದಾರೆ ಅಂತ ನಾನು ನಿಮ್ಮನ್ನು ಕೇಳಿದರೆ ಎಷ್ಟು ಸಾರಿ ಬಳಸಿರ್ಬೋದು ಥ್ಯಾಂಕ್ಸ್ ಅನ್ನೋ ಪದ ಬೈಬಲ್ನಲ್ಲಿ? ಇಡೀ ಬೈಬಲ್ನಲ್ಲಿ ಸುಮಾರು 500ಕ್ಕಿಂತಲೂ ಹೆಚ್ಚು ಬಾರಿ ಆ ಪದವನ್ನು ಬಳಸಿದ್ದಾರೆ. ಏನೇ ಆಗಲಿ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರಿ. ಕೀರ್ತನೆ 107 1ನೇ ವಾಕ್ಯ, ಕೀರ್ತನೆ 107 1ನೇ ವಾಕ್ಯ ಹೇಳುತ್ತೆ, ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಯಾಕೆ? ಆತನ ಪ್ರೀತಿ ಶಾಶ್ವತ. ಆತನ ಪ್ರೀತಿ ಶಾಶ್ವತವಾಗಿರುವುದರಿಂದ ಕೃತಜ್ಞತೆಯಿಂದ ಸಲ್ಲಿಸುವವರು ನೀವಾಗಿರಿ. ಬಹುಶಃ ಇವತ್ತಿನ ದಿನ ವಂದನೀಯ ಸಿಸ್ಟರ್ ತಮ್ಮ ಜೂಬಿಲಿಯನ್ನು ಆಚರಿಸಿಕೊಳ್ಬೇಕಾದ್ರೆ ನಾವೆಲ್ಲರೂ ಇಲ್ಲಿ ಸೇರಿರುವುದೇ ಆ ಕೃತಜ್ಞತೆಯನ್ನು ಸಲ್ಲಿಸಲೆಂದು. ಕೀರ್ತನೆ 147 ವಚನ 7, ಧನ್ಯವಾದವಿತ್ತು ಕೃತಜ್ಞತೆಯನ್ನಿತ್ತು ಹಾಡಿರಿ ಪ್ರಭುವನ್ನು ಕಿನ್ನರಿಯೊಡನೆ, ಭಜಿಸಿರಿ ಆ ದೇವನನ್ನು. ಕೀರ್ತನೆ 69 30ನೇ ವಚನ, ಕೀರ್ತಿಸುವೆನು ದೇವರ ಶ್ರೀನಾಮವನ್ನು, ಕೃತಜ್ಞತೆಯಿಂದಾತನನ್ನು ನಾ ಕೊಂಡಾಡುವೆನು. ಈ ರೀತಿಯಾಗಿ 500ಕ್ಕಿಂತಲೂ ಹೆಚ್ಚು ಸಲ ಕೃತಜ್ಞತೆ, ಕೊಂಡಾಡಿರಿ, ಕೃತಜ್ಞತೆಯನ್ನು ಸಲ್ಲಿಸಿರಿ ಎನ್ನುವಂಥ ವಾಕ್ಯಗಳನ್ನು ನಾವು ಕೇಳ್ಪಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮಲ್ಲಿರುವಂತಹ ಒಬ್ಬ ವ್ಯಕ್ತಿ 50 ವರ್ಷಗಳನ್ನು ಪೂರೈಸಿ ಸಾರ್ಥಕ ಜೀವನವನ್ನು ಜೀವಿಸಿ ಪ್ರಭು ಯೇಸು ಕ್ರಿಸ್ತರ ಶ್ರೀನಾಮವನ್ನು ಸಾರಿದಂತಹ ವ್ಯಕ್ತಿಯ ಬಾಯಿನಲ್ಲಿ ಬರಬೇಕಾಗಿರುವಂತಹ ಪದ ಹಾಗೂ ನಮ್ಮೆಲ್ಲರ ಬಾಯಿಗಳಲ್ಲಿ ಕೃತಜ್ಞತೆ, ಧನ್ಯತಾಪೂರ್ವಕ ಕೃತಜ್ಞತೆ. ಎರಡನೇ ಪದ ಅಭಿಷೇಕಿಸಲ್ಪಡು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಈ ಇಸ್ರಾಯೇಲ್ ನಾಡಿನ ಒಂದು ಸಂಪ್ರದಾಯ, ಯಾಜಕತ್ವ ಅಥವಾ ಯಾಜಕತ್ವಕ್ಕೆ ಅಭಿಷೇಕಿಸಲ್ಪಡುವಂಥದ್ದು. ವಿಮೋಚನಾ ಕಾಂಡದಲ್ಲಿ ನಾವು ಈಗಾಗಲೇ ಕೇಳಿರುವಂತೆ 28ನೇ ಅಧ್ಯಾಯ 41ನೇ ವಚನ ಹೇಳುತ್ತೆ, ಯಾಜಕರನ್ನ ಅಭಿಷೇಕಿಸುವಂತಹ ಪದ್ಧತಿ ಇಸ್ರಾಯೇಲ್ ನಾಡಿನಲ್ಲಿತ್ತು. ಆದ್ದರಿಂದ ಮೋಶೆ ಆ ಆರೋನನಿಗೆ ಹೇಳ್ತಾರೆ, ದೇವರು ಮೋಶೆಗೆ ಹೇಳ್ತಾರೆ, ಆರೋನನನ್ನು ಕರೆದುಕೊಂಡು ಹೋಗು, ಆತನಿಗೆ ಬೇಕಾಗಿರುವಂತಹ ಎಲ್ಲ ವಸ್ತ್ರಗಳನ್ನು ಕೊಡಿಸು, ಎಲ್ಲ ರೀತಿಯಾದಂತಹ ಅಲಂಕಾರಗಳನ್ನು ಕೊಡಿಸು, ಆತನನ್ನು ಅಭಿಷೇಕಿಸಲಿದ್ದೇನೆ. ಆರೋಹನನ ಒಬ್ಬ ಯಾಜಕನಾಗಿ ಆತನನ್ನು ನಾನು ಅಭಿಷೇಕಿಸಲಿದ್ದೇನೆ, ಅಭಿಷೇಕಿಸಿ ಆತನನ್ನು ನಾನು ಕಳುಹಿಸುತ್ತೇನೆ. ದೇವರ ಕೆಲಸ ಕಾರ್ಯಗಳಲ್ಲಿ ಮಗ್ನನಾಗಿರಲು ಆರೋನನನ್ನು ನಾನು ಆರಿಸಿಕೊಂಡಿದ್ದೇನೆ. ಅದರಿಂದ ಆರಿಸಿಕೊಂಡಂತಹ ವ್ಯಕ್ತಿಯನ್ನು ಅಭಿಷೇಕಿಸುತ್ತೇನೆ. ಪ್ರೀತಿಯ ಸಿಸ್ಟರ್, ಪ್ರೀತಿಯ ಸಹೋದರ ಸಹೋದರಿಯರೇ, ಅಭಿಷೇಕಿಸಲ್ಪಟ್ಟಂತಹ ವ್ಯಕ್ತಿ 50 ವರ್ಷಗಳನ್ನು ಪೂರೈಸಿರುವಾಗ ಖಂಡಿತವಾಗಲೂ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದೇ ರೀತಿ 1 ಸಾಮುವೇಲ 16:13 ಅಧ್ಯಾಯ 13ನೇ ವಚನದಲ್ಲಿ ದಾವೀದರಸನನ್ನು ಕರೆಸ್ತಾರೆ. ಸಾಮುವೇಲನ ಮೂಲಕ, ಪ್ರವಾದಿ ಸಾಮುವೇಲನ ಮೂಲಕ ಆತನನ್ನು ಕರೆಸಿ ಸಾಮುವೇಲನಿಗೆ ಹೇಳ್ತಾರೆ, ಈತನನ್ನು ನಾನು ಆರಿಸಿಕೊಂಡಿದ್ದೇನೆ,
ಈತನು ನನಗೆ ಪರಮಪ್ರಿಯನು. ತುಂಬ ಸುಂದರವಾದಂತಹ ಮಾತುಗಳು ಸಾಮುವೇಲನ ಗ್ರಂಥದಲ್ಲಿ. ಅದನ್ನು ಓದ್ಬಿಡುತ್ತೇನೆ ನಿಮಗೆ ಪ್ರೀತಿಯ ಸಹೋದರ ಸಹೋದರಿ. ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ದೇವರ ಮಾತಿನ ಪ್ರಕಾರ, ದೇವರ ಸಂಕಲ್ಪದ ಮೇರೆಗೆ ದಾವೀದರಸನನ್ನ ಸಾಮುವೇಲ್ ಪ್ರವಾದಿ ಅಭಿಷೇಕಿಸುತ್ತಾನೆ. ಯಾವ ಕಾರಣಕ್ಕಾಗಿ ಅಭಿಷೇಕಿಸುತ್ತಾನೆ? ಈತನು ರಾಜನಾಗಬೇಕು, ದಾವೀದ ವಂಶಜಕ್ಕೆ ಅವನು ಹಿರಿಯ ವ್ಯಕ್ತಿ ಆಗಬೇಕು ಎನ್ನುವಂತಹ ವಿಷಯಕ್ಕೆ ದೇವರು ಸಾಮುವೇಲನ ಮುಖಾಂತರ ದಾವೀದನನ್ನು ಅಭಿಷೇಕಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾಜಕರಾಗಲು ದೇವರು ಅಭಿಷೇಕಿಸುತ್ತಾರೆ, ರಾಜನಾಗಲು ದೇವರು ಆ ವ್ಯಕ್ತಿಯನ್ನು ಅಭಿಷೇಕಿಸುತ್ತಾರೆ. ಅದೇ ರೀತಿ ಯೆಶಾಯ ಪ್ರವಾದಿ 61ನೇ ಅಧ್ಯಾಯ 1ನೇ ವಚನ, ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿರುವನು ಆತನು. ಯೆಶಾಯ ಪ್ರವಾದಿ ಮಾತ್ರವಲ್ಲ, ಇರುವಂಥ ಎಲ್ಲ ಪ್ರವಾದಿಗಳ ಮಾತುಗಳು ಇದೆ. ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ, ಆರಿಸಿ ಅಭಿಷೇಕಿಸಿ ಕಳುಹಿಸುತ್ತಿದ್ದಾರೆ ಅನ್ನೋದು. ಆದುದರಿಂದ ಈ ಆಚರಣೆಯಲ್ಲಿ ಎರಡನೇ ಅಂಶ ನಮ್ಮ ಗಮನದಲ್ಲಿ ನಾವು ಇಟ್ಕೊಳ್ಬೇಕಾಗಿರುವಂಥದ್ದು, ದೇವರು ಈ ವ್ಯಕ್ತಿಯನ್ನು ಅಭಿಷೇಕಿಸಿದ್ದಾರೆ, ಅಭಿಷೇಕಿಸಿ ಕರೆದಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂತಹ ಕರೆ ಶ್ರೇಷ್ಠ ಕರೆ, ದೈವ ಕರೆ, ಶ್ರೇಷ್ಠ ಕರೆ ಎನ್ನುವಂಥದ್ದು ಕೂಡ ಈ ನಿಟ್ಟಿನಲ್ಲಿ ನಮಗೆ ತಿಳಿಯಪಡಿಸುವ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಮನೆಗಳಲ್ಲಿ ಯಾರಾದರೂ ಮಕ್ಕಳು ನಾನು ಫಾದರ್ ಆಗಬೇಕು, ನಾನು ಸಿಸ್ಟರ್ ಆಗಬೇಕು, ನಾನು ದೈವ ವಾಕ್ಯವನ್ನು ಸಾರುವಂತಹ ವ್ಯಕ್ತಿ ಆಗಬೇಕು, ಯಾರಾದರೂ ಮುಂದೆ ಬಂದರೆ ಅವರನ್ನು ಹೀಯಾಳಿಸಬೇಡಿ, ಅವ್ರ ಮೇಲೆ ತಣ್ಣೀರು ಎರಚಬೇಡಿ. ದೇವರ ಅನುಗ್ರಹ, ದೇವರ ಅಭಿಷೇಕ ಆ ಮಗುವಿನ ಮೂಲಕ ನಿಮ್ಮ ಕುಟುಂಬಕ್ಕೆ, ಅದಕ್ಕೆ ಸಂತ ಜಾನ್ ಬಾಸ್ಕೋ ಅವರು ಹೇಳ್ತಾರೆ, ದೇವರು ಒಂದು ಕುಟುಂಬಕ್ಕೆ ಕೊಡುವಂತಹ ಶ್ರೇಷ್ಠ ಕೊಡುಗೆ ಏನು? ಯಾಜಕತ್ವ, ಅಭಿಷೇಕ. ಅಂತಹ ಒಂದು ಕೊಡುಗೆ ನಮ್ಮ ಕುಟುಂಬಗಳಿಗೂ ಲಭಿಸಲಿ ಎಂದು ಈ ಸಂದರ್ಭದಲ್ಲಿ ನಾವು ಚಿಂತನೆಯನ್ನು ಮಾಡಿ ಪ್ರಾರ್ಥಿಸಬೇಕಾಗಿರುವಂಥದ್ದು. ಮತ್ತು ಮೂರನೆಯದಾಗಿ, ದೇವರು ನನ್ನನ್ನು ಕಳುಹಿಸಿದ್ದಾರೆ, ಕಳುಹಿಸಲ್ಪಟ್ಟಂತಹ ವ್ಯಕ್ತಿ ನಾನು ಎನ್ನುವಂತಹದ್ದನ್ನು ನಾವು ಯೋಚಿಸಬೇಕು. ಏನನ್ನು ಕಳುಹಿಸಲ್ಪಡುತ್ತಾರೆ? ಬೈಬಲ್ನಲ್ಲಿ ನಾವು ಯಾರ್ಯಾರನ್ನು ನೋಡ್ತೇವೆ ಕಳುಹಿಸಲ್ಪಡುವಂಥದ್ದು? ಮೋಶೆ, ಅದೇ ಜನರಲ್ಲಿ ಬೆಳೆದು ಅವನೇ ಒಬ್ಬ ರಾಜನಾಗಿ ಅದೇ ಜನರನ್ನು ಬಿಡುಗಡೆ ದಾರಕ್ಕೆ ತೆರೆದುಕರುವಂತಹ ಒಂದು ಕರೆಯನ್ನು ದೇವರು ಮೋಶೆಗೆ ನೀಡಿ ಕಳುಹಿಸಿಕೊಡ್ತಾರೆ. ಹೋಗು, ನೀನು ಆ ಜನಾಂಗದವನಾಗಿದ್ದಿದ್ದರೂ ಯಾವುದೋ ರೀತಿಯಲ್ಲಿ ರಾಣಿಯ ಬಳಿ ಬೆಳೆದು ಅವನೇ ರಾಜನಾಗಿ ಆ ಜನರನ್ನೆಲ್ಲ ತನ್ನ ಸ್ವಂತ ನಾಡಿಗೆ, ಹಾಲು ಜೇನು ಹರಿಯುವ ಸ್ವಂತ ನಾಡಿಗೆ ಅವರನ್ನು ಕರೆದುಕೊಂಡು ಬರುವಂತಹ ಸೌಭಾಗ್ಯವನ್ನು ದೇವರು ಮೋಶೆಗೆ ನೀಡಿ ಕಳುಹಿಸಿಕೊಡ್ತಾರೆ. ಹೋಗು, ಹೋಗು, ನನ್ನ ಸಂಕಲ್ಪವನ್ನು ನೆರವೇರಿಸು. ತನ್ನ ಜನರನ್ನು ರಕ್ಷಿಸಲು ನೋವ ಒಂದು ಹಡಗನ್ನು ರೆಡಿ ಮಾಡಿ, ರಕ್ಷಿಸು, ಎಲ್ಲ ಜೀವ ಜಂತುಗಳನ್ನು ರಕ್ಷಿಸು, ಮನುಷ್ಯನನ್ನು ರಕ್ಷಿಸು, ಹಡಗನ್ನು ಸಿದ್ಧಪಡಿಸು ಎಂದು ಹೇಳಿ ನೋವನನ್ನು ದೇವರು ಕಳುಹಿಸಿಕೊಡ್ತಾರೆ. ಹೋಗು, ಕಾಪಾಡು. ಅದೇ ರೀತಿ ನಿನಿವೆಯಲ್ಲಿದ್ದಂತಹ ಜನರು, ಪಾಪದಲ್ಲಿ ಬಿದ್ದು ಹೋದಂತಹ ಜನರನ್ನು ಕಾಪಾಡಲು ದೇವರು ಯೋನನನ್ನು ಕರೆಯುತ್ತಾರೆ. ಕರೆದು, ಹೋಗು ನಿನಿವೆಗೆ, ನನ್ನ ಸಂದೇಶವನ್ನು ಸಾರು, ಗೋಣಿ ತಟ್ಟನ್ನು ಹೊಟ್ಟುಕೊಂಡು ಪಾಪ ವಿಜ್ಞಾಪನೆಯನ್ನು ಮಾಡಿಕೊಂಡು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎನ್ನುವಂಥ ಸಂದೇಶವನ್ನು ಕಳಿಸ್ತಾರೆ. ಆದರೆ ಅವನೆಲ್ಲೋ ತಪ್ಪಿಸ್ಕೊಂಡು ಹೋದರೂ ದೇವರು ಮತ್ತೆ ಆತನನ್ನು ಕರೆದುಕೊಂಡು ಬಂದು, ನಾನು ಕೊಟ್ಟಿರುವ ಕೆಲಸವನ್ನು ನಿರ್ವಹಿಸಲು ನಾನು ನಿನ್ನನ್ನು ಕಳುಹಿಸುತ್ತಿದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ, ಪ್ರಭು ಯೇಸು ಕ್ರಿಸ್ತರನ್ನೇ ಕಳುಹಿಸಿದರು ಎಂದು ಬೈಬಲ್ ಹೇಳುತ್ತೆ. ಆದ್ದರಿಂದ ದೇವರು ಆರಿಸಿಕೊಂಡಂತಹ ವ್ಯಕ್ತಿ, ದೇವರೇ ಕಳುಹಿಸಿರುವಂತಹ ವ್ಯಕ್ತಿ.
ದೇವರನ್ನು ಪ್ರತಿನಿಧಿಸುವಂತಹ ವ್ಯಕ್ತಿ, ಪ್ರಭು ಯೇಸು ಕ್ರಿಸ್ತರನ್ನೇ ಪ್ರತಿನಿಧಿಸುವಂತಹ ವ್ಯಕ್ತಿ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಚಿಂತನೆಯಲ್ಲಿ ಈ 3 ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನನಗಿಲ್ಲದಂತಹ ಸೌಭಾಗ್ಯವನ್ನು ಈ ವ್ಯಕ್ತಿಗೆ ಕೊಟ್ಟಿರುವೆ ತಂದೆಯೇ, ನಿಮಗೆ ಕೋಟಿ ವಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅಂತಹ ಒಂದು ಸೌಭಾಗ್ಯ ನನ್ನ ಮಗನಿಗೋ, ನನ್ನ ಮಗಳಿಗೋ, ನನ್ನ ಮೊಮ್ಮಗಳಿಗೋ ನೀಡಪ್ಪ ಎನ್ನುವಂತಹ ಪ್ರಾರ್ಥನೆ, ಎನ್ನುವಂತಹ ಕೃತಜ್ಞತೆಯ ಪ್ರಾರ್ಥನೆ ಬಹುಶಃ ಇವತ್ತು ನಾವು ಹೇಳಬೇಕಾಗತ್ತೆ. ಎರಡನೇದಾಗಿ, ಅಭಿಷೇಕಿಸಲ್ಪಟ್ಟಂತಹ ವ್ಯಕ್ತಿಗಳನ್ನು ನಾವು ಆದರಿಸುವುದು, ಗೌರವಿಸುವುದು ಸೂಕ್ತ. ಕೆಲವೊಮ್ಮೆ ನಮ್ಮಲ್ಲಿ ಅಭಿಷೇಕ ಮಾಡಿದರೆ ಏನು, ನನಗೆ ಗೊತ್ತಿರೋ ವ್ಯಕ್ತಿನೇ ತಾನೆ, ಈತ ಯಾರು, ಜೋಸೆಫನ ಮಗನಲ್ಲವೇ ಎನ್ನುವಂತಹ ತಾತ್ಸಾರದ ಭಾವದಿಂದ ನಾವು ನೋಡ್ತೇವೆ. ಅಂತಹ ತಾತ್ಸಾರದ ಭಾವನೆಯನ್ನು ಪಕ್ಕಕ್ಕಿಟ್ಟು ಅಭಿಷೇಕಿಸಲ್ಪಟ್ಟಂತಹ ವ್ಯಕ್ತಿ ಎನ್ನುವಂತಹ ಭಕ್ತಿ ಮತ್ತು ಗೌರವದಿಂದ ಕಾಣುವಂತಹದ್ದನ್ನು ನಾವು ಈ ದಿನ ನಾವು ಪ್ರಾರ್ಥಿಸಬೇಕಾಗಿದೆ. ಮತ್ತು ಮೂರನೇದಾಗಿ, ಕಳುಹಿಸಲ್ಪಟ್ಟಂತಹ ವ್ಯಕ್ತಿಯನ್ನು ನಾವುಗಳು ಸ್ವೀಕರಿಸುವವರಾಗೋಣ. ಖಂಡಿತವಾಗಲೂ ದೇವರು ಕಳಿಸಿದಂತಹ ವ್ಯಕ್ತಿಯನ್ನು ಸ್ವೀಕರಿಸಿದ್ದೇ ಆದರೆ ನಮ್ಮ ಬಾಳು ಪಾವನ. ಖಂಡಿತವಾಗಲೂ ಪ್ರಭು ಯೇಸು ಕ್ರಿಸ್ತರು ಸುರಿಸಿದಂತಹ ಆ ರಕ್ತ, ಅವರು ನೀಡಿಸಿದಂಥ ಆ ಪ್ರಾಣ ಯಶಸ್ಸಾಗುತ್ತದೆ ನಾವು ಕಳುಹಿಸಿದಂತಹ ವ್ಯಕ್ತಿಯನ್ನು ಸ್ವೀಕರಿಸುವಾಗ. ಆದುದರಿಂದ ಪ್ರೀತಿಯ ಸಿಸ್ಟರ್, ಈ ದಿನ ತಮ್ಮ 50ನೇ ವರ್ಷವನ್ನು ಪೂರೈಸಿ ನಿಮ್ಮ ಗೋಲ್ಡನ್ ಜೂಬಿಲಿ, ಬಂಗಾರದ ವರ್ಷವನ್ನು ನೀವು ಆಚರಿಸುವಾಗ ನಮ್ಮ ಪ್ರಾರ್ಥನೆ ಇಷ್ಟೇ: ಸೌಭಾಗ್ಯದ ಬದುಕು ನಿಮ್ಮದಾಗಲಿ, ಸಂತೃಪ್ತಿಯ ಬದುಕು ನಿಮ್ಮದಾಗಲಿ, ಶ್ರೇಷ್ಠತೆಯ ಬದುಕು ನಿಮ್ಮದಾಗಲಿ, ನಿಸ್ವಾರ್ಥದ ಬದುಕು ನಿಮ್ಮದಾಗಲಿ, ಸಾತ್ವಿಕ ಬದುಕು ನಿಮ್ಮದಾಗಲಿ, ಪ್ರೀತಿಯ ಬದುಕು ನಿಮ್ಮದಾಗಲಿ, ಕ್ಷಮೆಯ ಬದುಕು ನಿಮ್ಮದಾಗಲಿ, ಸಹಾಯ ನೆರವು ನೀಡುವ ಬದುಕು ನಿಮ್ಮದಾಗಲಿ, ನಿಮ್ಮನ್ನೇ ನೀವು ಬರಿದು ಮಾಡಿಕೊಂಡು ಜೀವಿಸಿದಂತಹ ಬದುಕು ನಿಮ್ಮದಾಗಲೆಂದು ತನ್ನನ್ನೇ ಆ ದೇವರಿಗೆ ಸಮರ್ಪಿಸಿದ ಬದುಕಿಗೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಈ ಸಂದರ್ಭದಲ್ಲಿ 2 ವ್ಯಕ್ತಿಗಳನ್ನು ನಾವು ಮರೆಯುವಂತಿಲ್ಲ. ದಿವಂಗತ ತೆರೇಸಮ್ಮ ಹಾಗೂ ದಿವಂಗತ ಚೌರಪ್ಪ. ಇವರಿಬ್ಬರು ಖಂಡಿತವಾಗ್ಲೂ ತಂದೆ ತಾಯಂದಿರು, ಒಬ್ಬ ಆರಿಸಲ್ಪಟ್ಟಂತಹ ವ್ಯಕ್ತಿ, ಗುರುವಾಗಿರಲಿ ಕನ್ಯಾಭಗಿನಿಯಾಗಿರಲಿ, ದೇವರು ಅವ್ರ ಮೂಲಕ ತುಂಬಾ ಸಪೋರ್ಟ್ ಮಾಡ್ತಾರೆ. ಇಲ್ಲಿರುವಂಥ ಫಾದರ್ ಸಿಸ್ಟರ್ಸ್ ಎಲ್ಲ ಒಪ್ತೀರ ಈ ಮಾತನ್ನು. ನನ್ನ ತಂದೆ ಈಗ ಇಲ್ಲ, ಆದರೂ ಹತ್ತಿರದಲ್ಲೇ ಓಡಾಡ್ತಾ ಇದ್ದಾರೆ ಎನ್ನುವಂತಹ ಭಾಸ. ತಂದೆ ತಾಯರು ಖಂಡಿತವಾಗ್ಲೂ ಈ ವಿಷಯದಲ್ಲಿ ತಮ್ಮ ಮಕ್ಕಳನ್ನು ಬಿಟ್ಟುಕೊಡೋದಿಲ್ಲ. ಅಂತಹ ಒಂದು ದೈವಿ ಪ್ರಸನ್ನತೆ ಖಂಡಿತವಾಗ್ಲೂ ಸಿಸ್ಟರ್ ಪ್ರಸನ್ನ ನಿಮ್ಮ ಜೀವನದಲ್ಲಿದೆ. ದೇವರು ಅವರಿಬ್ಬರ ಮೂಲಕ ನಿಮ್ಮ ಕಣ್ಣಿಗೆ ಕಾಣಿಸಿಕೊಂಡಿದ್ದಾರೆ. ಅವರ ಒಂದು ಭಕ್ತಿ, ಅವರ ಒಂದು ವಿಶ್ವಾಸ ಖಂಡಿತವಾಗ್ಲೂ ನಿಮ್ಮನ್ನು ಈ ಸ್ಥಿತಿಗೆ, ನೆಲೆಗೆ ಕರೆತಂದಿರುವಂದರೆ ಅದು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಸ್ಮರಿಸುತ್ತಾ ದೇವರು ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ, ಅವರಿಗೆ ಚಿರಾಯು ನೀಡಲಿ. ಅದೇ ರೀತಿ ಅವರು ಯಾವಾಗಲೂ ನಿಮ್ಮ ಪರವಾಗಿ ಭಿನ್ನಯಿಸುವಂತಹ ಆತ್ಮಗಳಾಗಿ ಇರಲಿ ಎಂದು ಹೇಳುತ್ತಾ ಕಣ್ಣುಗಳನ್ನು ಮುಚ್ಚಿ ನಮ್ಮ ಸಹೋದರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನಿಮಗೆ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಆರಿಸಿಕೊಂಡಂತಹ ನಮ್ಮ ಸಹೋದರಿಗಾಗಿ, ಅವರಿಗೆ ನೀವು ಕೊಟ್ಟಂತಹ ದೈವ ಕರೆಗಾಗಿ, ಅವರಿಗೆ ನೀವು ನೀಡಿದಂತಹ ಎಲ್ಲ ಅನುಗ್ರಹಗಳಿಗಾಗಿ, ಅವರಿಗೆ ನೀಡಿದಂತಹ ಈ ಸುದೀರ್ಘವಾದಂಥ ಬದುಕಿಗಾಗಿ ನಿಮಗೆ ವಂದನೆಗಳನ್ನು, ಕೋಟಿ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಮನೆಗಳಲ್ಲೂ ನಮ್ಮ ಕುಟುಂಬಗಳಲ್ಲೂ ಯಾರಿಗಾದರೂ ದೈವ ಕರೆ ಇರುವಂತಹದ್ದು ನಮ್ಮ ಗಮನಕ್ಕೆ ಬರುವುದಾದರೆ ದೇವರೇ, ಅದನ್ನು ಉತ್ತೇಜಿಸುವಂತಹ, ಹುರಿದುಂಬಿಸುವಂತಹ, ಬೆಳೆಸುವಂತಹ ಉದಾರ ಮನಸ್ಸುಗಳನ್ನು ನಮಗೆ ನೀಡಿರೆಂದು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸುತ್ತಾ, ದೇವರೇ ನಮ್ಮೆಲ್ಲರನ್ನ ಕಾಪಾಡು. ಈಕೆಯ ಬದುಕು ಹಸನಾಗಲಿ, ಈಕೆಯ ಬದುಕು ಬಂಗಾರವಾಗಲಿ, ಬಂಗಾರ ವಜ್ರವಾಗಲಿ ಎಂದು ಆಶಿಸುತ್ತಾ ಪ್ರಾರ್ಥಿಸೋಣ. ಆಮೇನ್.